ಎಂಡ್ಲಾರ ಈ ಕಡೆ ಹಾಯವಲ್ರಲ್ಲ ಕೆಟ್ಟ ಬ್ಯಾಸರ ಆದಂಗೆ ಆಕತಿ. ಏನ ಸಂತ ಕಾಯ ಕೂತ್ ಬಿಟ್ಟಿಯಲ್ಲ ಯವ್ವ ಬಾರ ಗಿರ್ಜಿ ಬಾ. ಅಲ್ಲ ಗಿರ್ಜಿ ಇವತ್ತ ಲಗ್ನ ಆತಲ್ಲ ಏನವ ಹುಡುಗಿಯರ ಕೈ ತೊಳೆದು ಮುಟ್ಟಬೇಕಷ್ಟು ಚಂದ ಐತಿ. ಹುಡುಗಿನ ಅಂತ ಕರ್ರಿ ಕೆಟ್ಟ ಅದಾನ. ನನ್ನ ಮಗ ಬಂಗಾರ ಬಂಗಾರ ಹಂಗ ಹಂಗಾಗಿ ನೋಡಿ ಹೀರೋ ಇದ್ದಂಗೆ ಅದಾನ. ನನ್ನ ಮಗ ಸಿಗೋಲ್ಲ ನೋಡ ಕನ್ನೇನ. ಶಾಂತಕ್ಕ ನಿನ್ನ ಮಗ ಗೌರ್ಮೆಂಟ್ ನೌಕರಿ ಐತೇನು? ಗೌರ್ಮೆಂಟ್ ನೌಕರಿ ಐತಿ. ಗೌರ್ಮೆಂಟ್ ನೌಕರಿ ಇದ್ರಷ್ಟೇ ಆ ಥರ ಹುಡುಗ ಸಿಗುದು. ಮತ್ತೆ ಗೌರ್ಮೆಂಟ್ ನೌಕರಿ ಇಲ್ಲಂದ್ರೆ ಸಿಗ್ತಾವನು ಹೇಳಂಗಾರ ನೋಡೋಣ. ಕತ್ತಿ ನಿಂದೊಂದು ಅತ್ತಾಗ ನನ್ನ ಮಗ ಹಂಗ ಹೀರೋ ಹೀರೋ ಇದ್ದಂಗೆ ಅದಾನ. ಹೌದಿಲ್ಲ ಪ್ರೇಮಕ್ಕ? ಕರೆ ಹೇಳ ಹೀರೋ ಇದ್ದಂಗೆ ಅದಾನಿಲ್ಲ ನನ್ನ ಮಗ. ನನ್ನ ಮಗ ಸಿಗೋಲ್ವ ಬರೇ ಗೌರ್ಮೆಂಟ್ ನೌಕರಿ ಇದ್ಬಿಟ್ಲೆ ಹಿಂಗೆ ಮಾಡ್ಕೋತಾವ ಅಂದ್ರೆ ಹೆಂಗೆ? ಅಲ್ಲ ಇವು ಲಗ್ನದ ಹೆಣ್ಮಕ್ಳಿಗೆ ಹೊಲ ಐತೆ ಅಂತ ಕೇಳ್ತಾವ. ಹೊಲ್ದಾಗ ಬಂದು ಏನು ಕೆಲಸ ಮಾಡ್ತಾರ ಇವ್ರು? ಅದು ಅಂತ ನಾನು ಹೊಲ್ದಾಗ ನೋಡಿದ್ರೆ ಮೈ ಬಗ್ಗಲ್ಲಿ ಇವ್ರದ್ದು ಹೊಲ ಇರ್ಬೇಕು. ಅಯ್ಯೋ ಶಾಂತಕ್ಕ ಕನ್ನೇನೆ ಸಿಗೋಲ್ವ ಇವ ನನ್ನ ಮಗ ನೋಡಿದಿಲ್ಲ ತೊಳೆದು ಮುತ್ತಾಗೈತಿ ಅಂತ ಚಂದ ಹೀರೋ ಆಗೈತಿ. ಒಂಥರ ಇವ ಯಾರು ವಿಜಯ್ ದೇವ್ರಕೊಂಡ ಇಲ್ಲ ಹಂಗೆ ಇದ್ದಂಗೈತಿ ನನ್ನ ಮಗ. ಅಷ್ಟು ಚಂದ ಇದ್ದು ಕನ್ನೆ ಸಿಗೋಲು ಏನು ಮಾಡ್ತಿ ಹೇಳು? ಅಯ್ಯೋ ದೇವ್ರೆ ಹುಡುಕ್ ಮುಪ್ಪ ನಾ ಅಂತರು ಹೊತ್ತಾಗ. ಕಾಲೇಜ್ನಾಗ ಯಾವ್ದಾರು ಲವ್ ಮಾಡ್ಲಾ ಅಂದ್ರೆ ಅವ್ನಿಗೆ ಲವ್ ಪೌಷ್ ಇಷ್ಟ ಆಗೋದಿಲ್ಲಂತ. ಅಲ್ಲ ಭಾಳ ಸಂಸ್ಕಾರದಿಂದ ಬೆಳೆಸೇನು ಬಿಡು ನಾ. ಹಂಗಾಗಿ ಅವ ಲವ್ ಗಿವು ಮಾಡಿಲ್ಲ. ಇನ್ನೊಂದು ಅಡಿಕ್ಕಿ ಹೋಳಿನ ಚಟ ಇಲ್ಲ ನನ್ನ ಮಗ ಅಂತ ಹುಡುಗ ಕನ್ನೆ ಸಿಗೋಲು ಏನು ಮಾಡ್ತಿ ಹೇಳು? ಅಯ್ಯೋ ಈಗಿನ ಕನ್ಯಕ್ಕೂ ಭಾರಿ ಡಿಮ್ಯಾಂಡು. ಹೌದವ ಯವ್ವ. ಅಯ್ಯೋ ತಡಿಗೆ ಇವ ಒಲಿ ಮ್ಯಾಗ ಹಾಲಿಟ್ಟಿದ್ದೆ ಬಂದೆ. ಅಲ್ಲ ಹೆಣ್ಣೆ ಬಸ್ಸೆ ಇದ್ದಂಗೆ ಐತಿ ಈಕಿ ಮಗ ಶಾಂತಕ್ಕನ ಮಗ. ಹೆಣ್ಣೆ ಬಸ್ಸೆ ಇದ್ದಂಗೆ ಐತಿ. ಇದಕ್ಕೆ ಯಾರು ಕನ್ನೆ ಕೊಡ್ತಾರೆ ಇವ? ಅಯ್ಯೋ ದೇವ್ರೆ ಹೀರೋ ಇದ್ದಂಗೆ ಅದಾನಂತ. ಹೆಂಗೆ ನಮ್ಮ ಶಾಂತಕ್ಕನ ಮಾತಂತ ತಗ ಕನ್ನೆ ಸಿಗೋದು ಭಾಳ ವಜ್ಜೆ ಐತಿ ಶಾಂತಕ್ಕ. ಎಲ್ಲ ನೆಟ್ಟಿಗಿದ್ದು ನನ್ನ ಮಗ್ಗ ಸಿಗೋಲ್ದು ಇಲ್ಲಿ ಇಕ್ಕಿ ಮಗ ಸಿಗ್ತತೆ. ಬಿಡ ಇವ ಹಂಗ್ಯಾಕಂತಿ ಆಮ್ಯಾಗ ಗೊತ್ತಾತಂದ್ರೆ ನೋಡಿ ನೀನು ಹರಿತಾಳ ಬೇಸಿಗೆ. ಯಾಕೆ ಸುಮ್ಮನೆ ಹಂಗೆ ಮಾತಾಡ್ತಿ? ಅನ್ನಕ್ಕೂ ಬೇಡ ಮತ್ತೆ ಹಾಗೆ ಹೇಳ್ದೆ ನಿನ್ನ ಮುಂದಷ್ಟೇ. ಅಲ್ಲ ಏನು ಕಮ್ಮಗದನ ಹೇಳೋಕೆ ಮಗ. ಇವು ಚಂದಳು ಚಂದ್ರಾಮ್ ಅಂತ ಕತಿವ ಮುಗಿದೋದ್ ಕತಿ. ಹಂಗೆ ಚಂದಳು ಚಂದ್ರಾಮ್ ಇದ್ದಂಗಿದ್ರು ನನ್ನ ಮಗ ಕನೆ ಸಿಕ್ತಾನ ನೋಡಿದ್ರಿ ಇಲ್ಲ? ಹುಡಿ ಸಾಕಾಗಿ ಶಾಂತಕ್ಕನ ಮಗಳನ್ನ ತೊಗೊಳಕತ್ತಿಲ್ಲ. ಆಗ ಯವ್ವ ಮೂರ್ತ ಏನ ಮದ್ವಿದು ಯೋಗ ಈಗ ಡಿಸೆಂಬರ್ಗೆ ಲಾಸ್ಟ್ ಅಂತ. ಇನ್ನೂ 6 ವರ್ಷ ನನ್ನ ಮಗನ ಜಾತಕದಾಗ ಲಗ್ನ ಯೋಗಿಲ್ಲಂತ. ಹಂಗಾಗಿ ಅರ್ಧ ಎದಿ ದಸಕ್ಕಂತ ಯವ್ವ ನಂದು ಬ್ಯಾಡತ್ತಾಗ ಪಟ ಸಿಕ್ಕ ಹುಡುಗಿಗೆ ಒಂದು ಲಗ್ನ ಮಾಡಿ ಕೈ ಬಿಡ ನನ್ನಂಗಾಗಿ ಅರ್ಧ ಜೀವ ಜಲ್ ಅಂದು ನನಗೆ ಬೇಡ ಲಗ್ನ ಮಾಡಿಬಿಡ ನನ್ನ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದು ನಾನು. ಗೊತ್ತನ? ಇಲ್ಲ ಅಂದ್ರೆ ಕಾಯ್ತಿದ್ನೇವ. ಅದ್ರಾಗ ಏನೈತಿ? ಅರೆ ನಿಮ್ದು ಒಳಗಡೆ ಇದು ಏನು ಅಂದರೆ ಇದು ಕೆಲಸದು ಕೇಳ್ತಾರೆ, ಆಸ್ತಿದು ಕೇಳ್ತಾರೆ. ನಮ್ಮದು ಅಲ್ಲಿ ಏನು ಕೇಳೋದಿಲ್ಲ ಜಾಸ್ತಿ. ಪಟಾಪಟ್ಗೆ ಮದುವೆಗೆ ಮಾಡ್ಕೊಟ್ಬಿಡ್ತಾರೆ. ಶಾದಿದು ಆಗ್ಬಿಟ್ಟು ಒಂದು 3-4 ಬಚ್ಚೆದು ಹಾಕ್ಬಿಟ್ರೆ ಮುಗಿತೆ. ಚಲೋ ಬಿಡವ. ಮದ್ವೆ ಊಟನ ಅಂತ ಏನು ಬರಬರಿ ಇದ್ದಿತ್ತಿಲ್ಲ ಬಿಡ. ಅವ್ರ ಗಂಡಿನ ಕಡೆದಾರ ಜುಗ್ಗದಾರ ಅವರು. ಅವೇನು ಕಮ್ಮಿ ಗಡಿಗೆ ಮಾಡ್ಸ್ಯಾವ ತಿನ್ನಕ್ಕೆ ಆಗ್ವಲ್ತವ. ಇದು ಏನದು ಸಿವುಟ್ ಅದೇನು ಗೋಧಿಯುಗ್ಗಿ ಅದಂತರೂ ಅಯ್ಯೋ ಬೆಲ್ಲನ ಇಲ್ಲ ಮಾಡೋದಕ್ಕರೆ ಒಂದು ತಟಗೆ ಬೆಲ್ಲ ಕೈ ಬಿಟ್ಟು ಹಾಕ್ಬಾರ್ದು ಒಟ್ಟು. ಅಯ್ಯೋ ಸಿವುಟನ್ನ ಲೆಕ್ಕಕ್ಕೆ ಇದ್ದಿದ್ದಿಲ್ಲ. ಹೋಗಿ ತಿನ್ನಕ್ಕೆ ಬರ್ಲಂಗಾಗಿತ್ತು. ನಂಗೇನು ಸೇರ್ಲಿಲ್ಲವ. ನನಗೂ ಸೇರ್ಲಿಲ್ಲ. ಹಂಗಾಗಿ ನಾ ಶಿವುಟ ತಿನ್ನಕ್ಕೆ ಹೋಗಲಿಲ್ಲ. ಯಾಕೆ ಬೇಕು ಇವ್ರು ಶಿವುಟ್ ತಿನ್ನೋದು ಅಂತೇಳಿ ತಿನ್ನಕ್ಕೆ ಹೋಗಲಿಲ್ಲ. ಬಂತಡಿ 1 ಮಿನಿಟ್ TV ಆರಿಸಿನ್ನೇ ಏನು ಹಂಗೆ ಬಂದೆ ನನಗೂ ಲಕ್ಷ್ಯ ಇಲ್ಲ. ಮತ್ತು ಅದನ್ನು ಹಂಗೆ ಬಿಟ್ಟು ಬಂದಿದ್ನಿ ಅಂದ್ರೆ ನನ್ನ ಗಂಡು ಹೊಯ್ಕೋತಾನೆ ಬಂದು. ಇವ ಈಕಿ ಮಗ ಹೀರೋ ಹೊಂಡ ಇದ್ದಂಗೆ ಅದಾನಂತ. ಹೀರೋ ಹೊಂಡ ಅಲ್ಲ ಪರಕ, ಹೀರೋ ಹಾಲು ಆರಿಸಿ ಬನ್ನಿವ ಇವ. ಮತ್ತೆಲ್ಲ ಉಕ್ಕಿ ಒಲಿ ಕಾಣ್ತಿತ್ತು. ನಿನ್ನ ಹಾಲು ಉಕ್ಕಿ ಒಲಿ ಕಾಣೋದಿರಲಿ. ಈಗ ಪ್ರೇಮವು ಏನಂದು ಗೊತ್ತನ? ನಿನ್ನ ಮಗ ಏನೋ ಹೆಣ್ಣೆ ಬಸೆ ಇದ್ದಂಗೆ ಅದಾನಂತ. ಇವ್ಗೆ ಯಾರು ಕೊಡ್ತಾರ ವರ ಅಂತ ಅನ್ನಕತ್ತಿದ್ಲು. ಎಲ್ಲ ಊರು ಬಿಡಾಡಿ ಹೆಣ್ಣೆ ಬಸೆ ಇದ್ದಂಗೆ ಅದಾನಂತ ನನ್ನ ಮಗ. ಈಕಿನ ಏನು ಚಪ್ಪಲಿ ಹೊಡೆಕಿಲಿಕ್ಕಿನ ನೋಡಿಕಿನ ಇದಕ್ಕೆ ನೋಡ್ಲಿ ನಂಗೆ ತಲೆ ಕೆಡೋದಕ್ಕಿನ ನೋಡತ್ಲೆ. ಅಲ್ಲ ಈಕಿ ಮಗ ಅದೇನ ಅಂದ್ಲಲ್ಲ ತೊಳೆದು ಮುತ್ತಿದ್ದಂಗೆ ಅದಾನ. ಅಟ್ಟು ಚಂದದಾನ ಇಟ್ಟು ಚಂದದಾನ ಅಂದ್ಲಲ್ಲ. ವಾ ನಾವಲ್ಲವಾ ತಲೆ ಮ್ಯಾಗ ಏನು ಕೋಳಿ ಗೂಡಾಗೈತದ. ನಮ್ನಿ ಗುಂಗುರು ಕೂದ್ಲ ಜಠರದಲ್ಲಿ ಬಿಟ್ಟು ಎದ್ದತಿ. ಈ ನಮ್ನಿ ಕೆಟ್ಟ ಅಸಹ್ಯ ಐತಿ. ಒಂದು ಹಲ್ಲು ಈ ಕಡೆ ಒಂದು ಹಿಲ್ಲು ಈ ಕಡೆ ಕ್ವಾರಿ ಹಲ್ಲು ಹಾದಾವು. ಕಣ್ಣು ನಾವು ಲಾರಿ ಹೆಡ್ಲೈಟ್ ಆಗೈತಿ. ತೊಳೆದು ಕೆಂಡಿದ್ದಂಗೆ ಅದಾನ, ತೊಳೆದು ಮುತ್ತಿದ್ದಂಗೆ ಅದಾನ ಅಂತಾಳ. ಏನು ಹೇಳ್ತಿ ಇದಕ್ಕೆ? ಅಡಿಕೆ ಒಳಿನ ಚಟ ಇಲ್ಲ ಅಂತ ತಣ್ಕೊಂಡ್ರು. ಅಲ್ಲ ಇಲ್ಲೇ ಲಾಸ್ಟಿಗೆ ಇವನು ಬಸಪ್ಪನ ಅಂಗಡಿ ಐತಿಲ್ಲ, ಬಸಪ್ಪನ ಅಂಗಡಿ ಬಾಜುಕ ಸಣ್ಣ ಪೆಟ್ಟಿಗೆ ಅಂಗಡಿ ಅಲ್ಲೇ ನಿಂಗೆ ಸಿಗರೇಟ್ ಸೇದ್ ನಾನು ಎಷ್ಟು ಸಲ ನೋಡೇನಿ ಗೊತ್ತನು? ಅಲ್ಲಿ ಕಟ್ಬೇಡ ಸಿಗರೇಟ್ ಸೇದ್ ಬಾಯಾಗ ಅಡಿಕೆ ಚೀಟ್ ಹಾಕೊಂಡು ಮನೆಗೆ ಬರೋದು ನಾನು ನೋಡಿಲ್ಲನು. ಮತ್ತು ನಾ ಯಾಕೆ ಬೇಕು ಇವ್ರು ನಡ್ಕ ಅನ್ನೋದು. ಇವು ತಾಯಿ ಮಕ್ಕಳು ಜಗಳ ಮಾಡ್ಕೊಳ್ಳೋದು ನಮ್ಗೆ ಯಾಕೆ ಬೇಕು? ಹೌದಿಲ್ಲ? ಈಗ ಮಕ್ಕ ಹೊಡ್ದಂಗೆ ಅನ್ಬೇಕಂದೆ. ನಾನು ಅನ್ನಕ್ಕೆ ಹೋಗಲಿಲ್ಲ. ಹೋಗ್ಲಿ ಬಿಡು ಅಂತೇಳಿ. ಆದ್ರೆ ನಾ ಆತ ಹೋಗತ್ಲೆ ನನ್ಗೆ ಹಿಂಗೆ ಮಾತಾಡಲಿಕ್ಕಿನ್ ಬಿಡ್ತೇನೆ ಅಂತ ಮಾಡಿ ಬರ್ಲಿಕ್ಕಿನ ಹಾಡಿಬಿಟ್ಟಿನ. ಕಾಲೇಜ್ನಾಗ ಏನೋ ಹುಡುಗಿಯರಿಗೆ ಲವ್ ಮಾಡಂತಾಳಂತ. ಅವಂಗ ಲವ್ ಪವು ಇಷ್ಟ ಆಗೋದಲ್ಲಂತ. ಲವ್ ಇಷ್ಟ ಆಗೋದಲ್ಲ, ಇವು ಇಷ್ಟ ಆಗ್ಬೇಕಲ್ಲ ಹುಡುಗಿಯರಿಗೆ. ಸಂಸ್ಕಾರದಿಂದ ಬೆಳೆಸಾಳಂತ. ಅಂದ್ರೆ ಆಕಿ ನನ್ನ ಮಗ ಲವ್ ಮಾಡ್ಯಾನಲ್ಲ, 1ನೇದವ 2ನೇದವ ಅದಕ್ಕೆ ಒತ್ತಿ ಹೇಳಿದ್ಲು. ನನಗೂ ಅರ್ಥ ಆಯ್ತು, ಆದ್ರೂ ಸುಮ್ಮನಿದ್ದೆ. ಈಗ ಬರ್ಲಿಕ್ಕಿನ ಆಕಿನ ಜಾಡಿಸ್ಲಿಕ್ಕಂದ್ರೆ ಕೇಳ ಆಕಿನ ಲವ್ ಮಾಡ್ತಾನಂತ. ಇನ್ನು ಮಸಡಿ ನೋಡ್ಕೊ. ಒಂದು ಹುಡುಗಿಯರು ಲವ್ ಏನು ಹಂಗೆ ಮಾಡ್ತಾರನು? ಉದ್ದಕ್ಕೆ ರೊಕ್ಕ ಸುರಿಬೇಕು ಅವರಿಗೆ. ಏಟ್ ರೊಕ್ಕ ಕೊಟ್ಟರು
ಕಡಿಮೆ ಅವ ನಮ್ನಿ ರೊಕ್ಕಕ್ಕವು ಎಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು, ಅವ್ರು ಮಾರಿಗೆ ಹಚ್ಚು ಮಕ್ಕಳಿಗೆ ಹಚ್ಚು ಎಲ್ಲ ಕಿರಿಮು ಪರಿಮು ಸೋಪು ಶಾಂಪು ಎಲ್ಲ ಅವಕ್ಕೆ ಕೊಡಿಸ್ಬೇಕು, ಬೈಕ್ನಾಗ ಕರ್ಕೊಂಡು ಅಡ್ಡಾಡ್ಬೇಕು. ಪೆಟ್ರೋಲಿಗೆ ರೊಕ್ಕ ಇರ್ತೈತಿಲ್ಲ ಅಲ್ಲಿ ಕಡ್ಬಾಡ್ಯಾಗ ಈಕಿ ಇಲ್ಲ ತಿಮ್ಮಕ್ಕಿಕ್ಕಿದೆ ಬರ್ಲಿ. ಅಯ್ಯೋ ಶಾಂತಕ್ಕ ಸುಮ್ನಿರ ಅನ್ಬೇಡ, ಮತ್ತು ನಾನು ಅಂದೇನಂತ ಗೊತ್ತಾಕತಿ. ಯವ್ವ ಸುಮ್ನಿರವ ಯವ್ವ, ಏನು ಕೇಳಕೋಬಿಡ ಶಾಂತಕ್ಕ. ಕೇಳಿ ಬಿಡ, ಸುಮ್ಕುಂದ್ರು ಕೇಳಿ ಬಿಡ ಅಂತ ಮತ್ತು ನನ್ನ ಜೋಡಿ ಜಗಳ ಮಾಡ್ಬೇಕನ ಈಕಿ. ಸುಮ್ನಿರ ಇವ ನೀ ಅತ್ತಾಗ ಮೊದ್ಲು ವಾರ ಸಂಘದ ರೊಕ್ಕ ನಾನು ಕಟ್ಟಿನ ಹಡಿಬಿಟ್ಟಿದ್ದೆ, ಕೊಡ್ಬೇಕ ಬೇಡಕ್ಕೆ ನನ್ನ ರೊಕ್ಕನ. ಆಮೇಲೆ ಕಾಡಿಸ್ಕೊಂತ ಕುಂತ್ಲಂದ್ರೆ ಅಲ್ಲ ಕೊಡ್ತಾಳೆ ರೊಕ್ಕ ಕೊಡ್ಲಾರ್ದ ಆದರೂ ಕಾಡ್ಸಾಕತ್ಲಂದ್ರೆ ಯಾವ ಬೇಕಾಗಿತ್ತು ಸುಮ್ನಿರ್ನಿ. ಅಯ್ಯೋ ದೇವ್ರೆ, ಅದೇ ಹೇಳಿದ್ನಲ್ಲ ಕೆಲಸ ಇತ್ತವ, ಹಂಗಾಗಿ ಹೋಗಿದ್ದೆ ನೋಡು. ಟಿವಿ ಆರಿಸಿ ಬಂದನೇ ಇಲ್ಲ ಅಂತೇಳಿ ಒಮ್ಮ ಗಾಬದಂಗೆ ಆಗ್ಬಿಡ್ತು. ಆರಿಸಿ ಬಂದನಿ. ಅಲ್ಲ ಶಾಂತಕ್ಕ, ಸಾರ ಅನ್ನೋದು ನಿಕ್ಕಿ ನೀರು, ಸಾರದ ಸಾರ ಎಲ್ಲಿರ ಅದು ಎಲ್ಲ ಲಗ್ನ ಮನೆಯಾಗ ಅಲ್ಲೇ ಸಾರು ರುಚಿ ಆಗಿಲ್ಲಂತಿ. ಎರಡೆರಡು ಸಲ ಅನ್ನ ನಡೆಸ್ಕೊಂಡು ಬಡ್ದೇವ. ಇನ್ನೇನು ಸಾರು ರುಚಿ ಆಗ್ಬೇಕು ನಿನಗೆ ದಿಬ್ರ ದಿಂಡಿ? ಅಯ್ಯೋ ಇಲ್ಲ ಶಾಂತಕ್ಕ, ಎರಡೆರಡು ಸಲನ ಹೋಗ ಒಮ್ಮೆ ನಡೆಸ್ಕೊಂಡಿದ್ದ ಎತ್ತಾವು ಇಳಿವಲ್ತು, ಕಷ್ಟಪಟ್ಟು ತಿಂದಾನಿ ಗೊತ್ತನ. 2 ಸಲ ನಡೆಸ್ಕೊಂಡಿದ್ದು ನಾನು ನೋಡೇನಿ. ಹೌದಾ ಪ್ರೇಮಕ್ಕ, 2 ಸಲ ನಡೆಸ್ಕೊಂಡು ನಾನು ನೋಡೇನಿ. ಓ ಹೌದನ. ನಡೆಸ್ಕೊಂಡಿರ್ಬೋದಪ್ಪ. ಬೆಳಿಗ್ಗೆ ನಾಷ್ಟ ಮಾಡಿದ್ದಿಲ್ಲ ಮನ್ಯಾಗ. ಅವು ಸೊಸರ್ಲೆ ಎದ್ದು ಮನೆಯಂದೆಲ್ಲ ಹೊರೆ ಬದುಕು ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಲಗ್ನಕ್ಕೆ ಹೋಗ್ಬೇಕಾದ್ರೆ ಹೊತ್ತಾಗ್ಬಿಟ್ಟಿತ್ತು. ಹಂಗಾಗಿ ಹೊಟ್ಟಸ್ತಿ ಏನಾರ 2 ಸಲ ನಡೆಸ್ಕೊಂಡಿರ್ಬೇಕು ನಾನು ಅಷ್ಟೇ. ಇಲ್ಲಾಂದ್ರೆ ಸಾರು ರುಚಿಯಾಗಿದ್ದಿಲ್ಲ. ಅದು ಅಲ್ಲದೆ ಹೋಲಿ ಆ ಹುಡುಗಿ ಅವನು ಹುಡುಗಿನ ಆಕಿನ ಏನಂತ ಬಂಗಾರ ಹಾಕ್ಕೊಂಡಿದ್ದಿಲ್ಲ, ಆದರೆ ಇವನು ಅವು ಭಾರಿ ಬಂಗಾರ ಹಾಕ್ಕೊಂಡಿದ್ಲು ಬಿಡ ಈಕೆ ಕಮಲವ್ವ. ಅಂದಾಗ ಬಂಗಾರ ಅದಕ್ಕೆ ನೆನಪಾತ್ ನೋಡು. ಬಂಗಾರ ರೇಟ್ ಎಷ್ಟಾಗೈತ್ಲೆ ಗಿರ್ಜಿ, ತುತು ಬಂಗಾರ ಥರ ಮಾತಾ ಇಲ್ಲ ಬಿಡ. ಹೌದಾ ಶಾಂತಕ್ಕ, ಇನ್ನು ನೀವು ಮಕ್ಕಳು ಮದುವೆ ಮಾಡ್ಕೊಂಡು ಪಾರಾಗಕತ್ತೀರಿ. ನಾನು ನನ್ನ ಮಕ್ಕಳ ಮದುವೆ ನನ್ನ ಮಗಂದು ಮದುವೆ ಮಾಡ್ಬೇಕಾದ್ರೆ ಅದು ಯಾವ ಕಾಲಕ್ಕೆ ಏನು ದೇವ್ರಿಗೆ ಗೊತ್ತಾಗ ಅಲ್ಲಿ ಮಠ ಬಂಗಾರ ರೇಟ್ ಎಷ್ಟಾಕತ್ತೆ ಏನವ. ಈಗ ಹುಡುಗಿಯಾರಿಲ್ಲ ಮದುವೆ ಮಾಡ್ಕೊಳಕ್ಕೆ ಹುಡುಗರಿಗೆ. ಇನ್ನು ನನ್ನ ಮಗ ದೊಡ್ಡವಾಗಿ ಅವಂಗೊಂದು ಕನ್ಯೆ ಹುಡುಕ್ಬೇಕಾದ್ರೆ ಹುಡುಗಿಯಾರು ಇರ್ತಾರಂತೀಯ ಏನ ಇವ? ನನಗಂತೂ ಒಮ್ಮೆ ನೆನೆಸ್ಕೊಂಡ್ರೆ ಹೆದರಿಕೆ ಬರ್ತೈತಲ್ಲ ಇವ ಶಾಂತಕ್ಕ. ಹಳೇದೊಂದು ಗೋಪಾಲ್ ಕೃಷ್ಣ ಅಂತೇಳಿ ಒಂದು ಪಿಕ್ಚರ್ ಇತ್ತು, ನೆನಪೈತೆ ನಿಂಗೆ? ದೊಡ್ಡಣ್ಣ ಭಾರಿ ಜುಗ್ಗಿರ್ತಾನಲ್ಲ ಆ ಪಿಕ್ಚರ್ನಾಗ ಅವಂಗೊಂದು ಹೆಣ್ಣು ಹುಡುಗಿರ್ತಾಳ. ನೋಡಿದಿಲ್ಲ ರೊಕ್ಕಕ್ಕೆ ಮಗಳನ್ನ ಯಾರು ಹೆಚ್ಚಿಗೆ ಒದ್ದು ದಕ್ಷಿಣೆ ಕೊಡ್ತಾರ ಅವ್ರಿಗೆ ಮಾರ್ತಿರ್ತಾನ. ಆ ಕಾಲ ಬಂತವ, ಅವಾಗಿನ ಕಾಲಕ್ಕೆ ಅವ್ರು ಪಿಕ್ಚರ್ ತೆಗೆದುಬಿಟ್ಟಾರ ಅದನ್ನು. ಅದೇ ಕಾಲ ಈಗ ಬಂತು ನೋಡು. ಈಗ ಯಾವ ಹೆಣ್ಣು ಇರ್ತಾಳೆ ಇನ್ನೊಂದು ದಿನಕ್ಕೆ ವರದಕ್ಷಿಣೆ ಅಲ್ಲ ವಧು ದಕ್ಷಿಣೆ ಪೂರ ಕೊಟ್ಟು ಮಾಡ್ಕೊಂಡು ಹೊಂಟಾರಲ್ಲ. ಈಗ ಅದು ಇನ್ನೂ ಹೆಚ್ಚಿಗೆ ಆಕತಿ. ನಾ ಮಾಡ್ಕೊತೀನಿ, ಅವ್ರು ಎಷ್ಟು 50,000 ಕೊಡ್ತಾರಂದ್ರಿ, ನಾವು 1 ಲಕ್ಷ ಕೊಡ್ತೇವೆ ನಮ್ಮ ಹುಡುಗ ಕೊಟ್ಬಿಡ್ರಿ ಕನ್ಯನ ಅನ್ನೋ ಕಾಲ ಬಂತವ. ಹೌದಾ ಶಾಂತಕ್ಕ, ಹಂಗ ಅಥವಾ ಹುಟ್ಟು ಕೈಲೆ ನನಗೆ ಇನ್ನೊಂದು ಹೆಣ್ಣರ ಹುಟ್ಟಲಿಲ್ಲವ ಆತಗ. ಈಗೇನತ್ತ ಗಂಡ ಐತಿ ಪ್ರಯತ್ನ ಪಡ್ರಿ, ಆದ್ರೆ ಯಾಕಾಗ್ಬಾರ್ದು ಬಿಡಪ್ಪಾರಕ್ಕ. ಇನ್ನೊಂದು ಕತಿ ಆತಾಗ ಏನು ಹಾಕವು? ಅರೆ ಒಂದು ಬಚ್ಚಾದು ಇದ್ಬಿಟ್ರೆ ಬಚ್ಚಾದು ಆಕತಿ. ಅರೆ ಒಂದು 3-4 ಬಚ್ಚಾಗಾದ್ರೂ ಇರ್ಬೇಕಪ್ಪ. ಇರ್ಬೇಕು. ಇಲ್ಲಲ್ಲಿ ಏನ್ ಮಾಡೋದು ಹೇಳು? ಇದು ಒಂದೇ ಹುಟ್ಟಕ್ಕೆ 2 ವರ್ಷದ ಮ್ಯಾಗ ನಿಂತತಿ. ಇನ್ನೊಂದು ಎಲ್ಲಿ ದವಾಖಾನೆ ತೋರಿಸ್ಕೊಂಡ್ರೆ ಆದ್ರೂ ಆಗ್ಬೋದು ಶಾಂತಕ್ಕ. ಏನ್ ಮಾಡ್ತವ ನಾವ ಒಂಚೂರು ದವಾಖಾನೆ ತೋರಿಸ್ಕೋಬೇಕು. ಆದ್ರೂ ಅಯ್ಯೋ ಶಾಂತಕ್ಕ, ನನಗೆ ಹೊಟ್ಟಿಲಿದ್ದಾಗ ಜಗ್ಗ ತ್ರಾಸಕತ್ ಬಿಡ. ವಾಂತಿ ಅಂದ್ರೆ ವಾಂತಿ. ಏನು ಮಾಡ್ತಿ ಹೇಳಿ, ಜಗ್ಗ ವಾಂತಿ ಆಕತಿ. ಆ ವಾಂತಿ ಆಗೋದ್ರ ಸಂಬಂಧ ಅರ್ಧ ಬಸರಾಗೋದು ಬೇಡ, ಅವನವ್ನ ಮಕ್ಕಳು ಹಡ್ಯೋದು ಬೇಡ ನಂಗಕತಿ. ತಿಂದು ಕುಡಿದು ನೀರು ದಕ್ಕಂಗಿಲ್ಲ, ತಿಂದು ಕುಡಿದು ದಕ್ಕಂಗಿಲ್ಲ. ಎಂತ ಕಕ್ಕದ ವಾಂತಿ ಗೊತ್ತನು? ಹೌದಾ ಬ್ಯಾಬಿಡು ಮತ್ತೆ ಅಷ್ಟು ತ್ರಾಸಕತಿ ಅಂದ್ರೆ. ಅಲ್ಲ ಆದ್ರೂ ಮಕ್ಕಳು ವಾಂತಿ, ಗಂಡು ಮಕ್ಕಳಿದ್ರೆ ಹಂಗೆ ಹೊಟ್ಟಾಗ ವಾಂತಿ ಕತ್ಕಾಂತತ್ಲೆ. ಹೆಣ್ಣುಡ್ರಿಗೆ ಹಂಗೆ ವಾಂತಿ ಆಗಲ್ಲ. ಮತ್ತು ಅಷ್ಟ್ರಾಗ ನಾನು 2 ದೊಡ್ಡ ಮಕ್ಕಳಿಗೆ ಸ್ವಲ್ಪ ನನಗೂ ದುಂಡ್ರಿಸ್ತಿತ್ತು. ಈಗ 3ನೇದಕ್ಕೆ ಈಗ ಹುಟ್ಟಿದ್ಲಲ್ಲ, ಯಾವ ವಾಂತಿಲ್ಲ ಪಾಂತಿಲ್ಲ, ಆರಾಮಾಗೆ ಇದ್ನಪ್ಪ. ಅದು ಗಂಡುಡ್ರಿಗೆ ಅಷ್ಟೇ ಹಂಗೆ ತ್ರಾಸಕತ್ತೇನ ಅಂತೇನೆ ನಾನು. ಏನನ ಶಾಂತಕ್ಕ, ನನಗಂತೂ ಹೆಣ್ಣು ಆಗಿಲ್ಲ ಗೊತ್ತಿಲ್ಲ. ಮತ್ತು ನೀ ಅಂತೀಯಲ್ಲ ನೋಡ್ಬೇಕು. 2ನೇದು ಗಂಡ ಆತಂದ್ರೆ ಇರೋದ ಒಂದು ಮನೆ. ಇವಂಗ ಆಸ್ತಿ ಮಾಡಿಡೋದ ರಗಡಾಕತ್ತೆ ಶಾಂತಕ್ಕ. ಇವನು ಓದಿ ಬಕ್ಬರ್ಲಿ ಬೀಳ್ಸೋದ ಸಾಕಾಕತ್ತಿ. ಆ ಸಾಲಿ ಫೀಜ್ ಕಟ್ಟಿ ಇವಂಗ ಅರಿಬಿ ಹಂಚಿಟ್ಟು ತಂದು ಮುಕ್ಕಳಿಗೆ ಚಡ್ಡಿ ಹಾಕಿ ತೊಳೆದು ಬಳದು ಇವಂಗೊಂದು ಹೆಣ್ಣು ತಂದು ಲಗ್ನ ಮಾಡೋಷ್ಟೊತ್ತಿಗೆ ನಾನು ತೇರಿ ಹೇಳ್ದೋಕತಿ ಗಂಡ ಎಂತಿದ್ದು. ಇನ್ನು ಮತ್ತೊಂದು ಗಂಡ ಹುಡ್ತಂದ್ರೆ ನಾ ಏನು ಮಾಡಲಿ ಶಾಂತಕ್ಕ? ಹೆಣ್ಣಕತಿ ಅಂತೇಳಿ ಬಿಟ್ಕೊಂಡು ಕುಂತು ಬೇಡವ ಇವ ಅವಂಗೆಲ್ಲಿಂದ ಆಸ್ತಿ ಮಾಡಕ್ಕೆ ಹೋಗ್ಲೆ? ಅಯ್ಯೋ ದೇವ್ರೆ, ಈಗ ಒಂದು ಆಸ್ತಿ ಮಾಡೋದ ರಗಡಾಗೈತಿ. ಮತ್ತು ಅವಂಗೊಂದು ಕನ್ಯೆ ಹುಡುಕ್ಬೇಕು, ಅವಂಗ ಆಸ್ತಿ ಮಾಡ್ಬೇಕು, ಅಡುಗೆ ಮಾಡ್ಬೇಕು. ನಾವೇನು ಗಂಡ ಐತಿ ದುಡ್ಡು ಸತ್ತು ಹೋದೇವೆ ಹಿಂದಾಗಡೆ. ನಮ್ಮ ಜೀವನ ನಾವು ಎಂಜಾಯ್ ಮಾಡೋದು ಯಾವಾಗ? ಅರೆ ಎಲ್ಲಿ ಎಂಜಾಯ್ ಬಿಡು, ಇದ ಮನ್ಯಾಗ ಇದ ಕೊಂಪ್ಯಾಗ ಬಿದ್ದಿರ್ತೇವೆ, ಎಲ್ಲಿಗೆ ಹೋಗ್ಬೇಕಾಗೈತಿ? ಏನು ಬಿಡಲೆ ಹಂಗ ಅಂತೀವಿ. ಮಕ್ಕಳಿದ್ದರು ಹಿಂಗಂತಾರ, ಮಕ್ಕಳಿಲ್ದರು ಮಕ್ಕಳು ಅಂತಾರ ಅಷ್ಟೇ. ಥಂಡಿ ಇಷ್ಟೊತ್ತಾದ್ರೂ ಯಾಕೆ ಒಂದು ಕಡಿಮೆ ಆಗೋಲ್ತು. ನೀವು ಹೆಣ್ಮಕ್ಳೆಲ್ಲ ಇಲ್ಲಿ ಕೂತ್ ಬಿಟ್ಟಿರಲ್ಲ ಮಾತಾಡ್ಕೋತ. ಅಲ್ಲ ಇಲ್ಲಿ ಮಾತಾಡ್ಕೋತ ಕೂತಿರ ನೀವು? ಮಾತು ಬಿಟ್ರೆ ಏನೈತಿ ನಿಮ್ಗೆ? ಅಸೆಂಬ್ಲಿಗೆ ಹೋಗ್ಬೇಕಂದ್ವಿ, ವಿಧಾನಸೌಧದಾಗ ಕುಂತ ಮಾತಾಡೋಣ ಅಂತೇಳಿ. ಆದ್ರೆ ನಮ್ಮನ್ನ ಒಳಗೆ ಕರ್ಕೋಬೇಕಲ್ಲಲ್ಲಿ. ಹಂಗಾಗಿ ಬ್ಯಾಡ್ ಬಿಡು ಇಲ್ಲೇ ಕುಂದ್ರಣ ಅಂತ ಕುಂತೇವಿ. ಯಾಕೆ ಏನು ತ್ರಾಸಾತ್ ನಿಮಗೆ? ಅಲ್ರಿ ಗೌಡ್ರ, ನೀವೇನು ಮಾತಾಡಲ್ಲನ? 4 ಮಾತು ಆಡಬಾರ್ದ ನಾವು ಹೆಂಗ? ಅಯ್ಯೋ ದೇವ್ರೆ, ಮಾತಾಡೋದು ವಜ್ಜಾತಪ್ಪ. ಓ
ಹಂಗಲ್ರಿ ಪರಕರ ಅಲ್ಲಿ ಎಲ್ಲಾರು ಗುಡಿ ಬಗಲ್ದಾಗ ಮೀಟಿಂಗ್ ಕುಡ್ಯಾರ ಬರ್ರಿ ಹೋಗುನು ಅಷ್ಟ್ರು ಎಲ್ಲಾರ ಮನಿಯಿಂದ ಒಂದ್ ಇಬ್ಬಿಬ್ರಾರ ಬರ್ರಿ ಅಂತೇಳಿ ಹೇಳಕತ್ತಾರ. ಒಬ್ರಾರ ಬರಾಕಬೇಕಂತ ಮನಿಯಿಂದ. ಅದಕ್ಕೆ ನಡ್ರಿ ಎಲ್ಲಾರು ಅಲ್ಲಿ ಗುಡಿ ಬಗಲಾಗ ಅಷ್ಟ್ರು ಪಂಚಾಯತಿಯರ ಮತ್ತೆ ಊರಾನರ ಮನಿಗೆ ಒಬ್ಬೊಬ್ರು ಒಟ್ರು ಬಂದಾರ. ನಾವು ಹೊಂಡ್ಲಿಲ್ಲ ಅಂದ್ರೆ ಹೆಂಗ್ ಅನ್ಬೇಕು? ನಡ್ರಿ ಎದ್ರ ಸಂಬಂಧ ಎದ್ರ ಮೀಟಿಂಗ್? ರೋಡ್ ಮಾಡ್ತಾರಂತೆ. ಯಾಕಂದ್ರ ಮನಿ ಬಕ್ಕಲ ರೋಡೇ ಇಲ್ಲಲ್ಲ, ಮಣ್ಣಿನ ರೋಡ್ ಮಳೆಗಾಲದಾಗ ಎಂತ ತ್ರಾಸ ಆಕಿರ್ತೈತಿ ನೋಡ್ತಿಲ್ಲ. ಅದ್ರ ಸಂಬಂಧ ಇಲ್ಲಿ ಮನಿಗೆ ಬಾಕಲ್ದಾಗ ಹಚ್ಚಿ ಸೀದಾ ಗುಡಿ ಬಗಲ್ ಮಟನು ರೋಡ್ ಮಾಡ್ಕೊಡ್ತಾರಂತೆ. ಅಂದ್ರೆ ರೋಡ್ ಮಾಡಿಸ್ಬೇಕಂತ ಪಂಚಾಯತಿಯರ್ ಮಾತಾಡಕತ್ತಾರ. ಮನಿಗೆ ಒಬ್ಬೊಬ್ರು ಹೋಗಿ ಮತ್ತೆ ಹೌದು ನಮ್ಗೆ ಏನೇನ್ ಸಮಸ್ಯೆ ಆಗಕತ್ತೈತಿ ಅಂತೇಳಿ ಎಲ್ಲ ಹೇಳ್ಬೇಕು. ಅಲ್ಲೇ ವಿಡಿಯೋ ಮಾಡಕ್ಕೂ ಯಾರ ಬಂದಾರಂತೆ. ಅವರೆಲ್ಲ ಅದ್ರ ಮ್ಯಾಗಿಂದ ಇದಕ್ ಮುಟ್ಟಿಸ್ತಾರ. ಅದ್ರ ಸಂಬಂಧ ಅಯ್ಯೋ ಚಲೋ ಆತವ ಇವ. ಅಲ್ರಿ ಕಾಂಕ್ರೀಟ್ ರೋಡ್ ಹಾಕ್ತಾರ ಗಚ್ಚಿನ ರೋಡ್ ಹಾಕ್ತಾರ? ಅಲ್ರಿ ಶಾಂತಕಾರ, ಇನ್ನು ರೋಡ್ ಮಾಡ್ತಾರ ಅನ್ನೋದ್ರ ಗೊತ್ತಲ್ ತಡ್ರಿ. ಕಾಂಕ್ರೀಟ್ ರೋಡ ಗಚ್ಚಿನ ರೋಡ ಆಮ್ಯಾಗ ವಿಚಾರ ಮಾಡೋಣಂತ. ಈಗ ನಡ್ರಿ ಹೋಗಣ. ನಡ್ರಿ. ಅಯ್ಯೋ ನೀವು ಹೇಳೋದು ಬರಬರಿನೇ. ಮೊದ್ಲು ರೋಡ್ ಆಗ್ಲಿ, ಕಾಂಕ್ರೀಟ್ ಗಚ್ಚಿಂದ ಆಮ್ಯಾಗ ನೋಡೋಣ ಅಂತ. ನಡ್ರಿ. ಅಂತೂ ಇಂತೂ ನಮ್ಮನಿ ಬಕ್ಲಾಗ ಒಂದು ರೋಡ್ ಆಗಕತ್ರಿಪ್ಪ. ಸಾಕಾಗಿ ಹೋಗಿತ್ತು ನೋಡ್ರಿಪ್ಪ. ಈ ಮಳೆಗಾಲದಾಗ ಚಂಬೋ ರೋಡದ ನೀರು ಬರೋದು ಮಾಡೋದು ತಾಡ್ಕೊಳಕ್ ಆಗಕ್ಕಿತ್ತಿಲ್ಲಪ್ಪ. ನೀರಿಂದ ಇದು ಈ ರೋಡಿನ ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ಚಲೋ ಆತ, ಹಂಗೂ ಹಿಂಗೂ ದೇವ್ರ ದಯದಿಂದ ರೋಡ್ ಮಾಡ್ತೇನೆ ಅಂದಾರ. ಇನ್ನು ಯಾವ ಕಾಲಕ್ಕೆ ಶುರುವಾಕತ್ತೆ ಗೊತ್ತಿಲ್ಲ. ನೋಡೋಣ, ಈಗಿರ್ತ ಒಂದು ಕಲ್ಲರ ಒಯ್ಯಾಕೆ ಬರ್ತೈತಿ ಒಟ್ಟರು ಸೇರಿ. ನಮ್ಮ ಒಕ್ಕಟ್ಟಾಗೋದು ಒಂದೇ, ಕಪ್ಪಿ ಹಿಡಿದು ತಕಡ್ಯಾಗ ಹಾಕೋದು ಒಂದೇ. ಏನೋ ಒಟ್ಟರು ನಿಂತಾರಂತ. ನಾವು ಹೊಕ್ಕಿ ಮುಂದೇನಾತ ಅನ್ನೋದು ಹೇಳ್ತೇವೆ.